ನಾವು ಹೆಣ್ಮಕ್ಳು ಎಲ್ಲಾರ್ನು ಚೆನ್ನಾಗಿ ಕೇರ್ ಮಾಡ್ತೀವಿ, ಎಲ್ಲರಿಗೂ ಪ್ರಯಾರಿಟೀಸ್ ಕೊಡ್ತೀವಿ. ಆದ್ರೆ ನಮ್ಗೆ ನಾವು ಪ್ರಯಾರಿಟೀಸ್ ಕೊಡೋದು ಮರ್ತೇ ಬಿಡ್ತೀವಿ. ಅದೇ ರೀತಿ ಇವತ್ತು ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಒಂದು ಆಯಿಲ್ ನ ರೆಡಿ ಮಾಡ್ಕೊಂತಿದೀನಿ. ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆ, ಕರ್ಬೇವಿನ ಸೊಪ್ಪು, ಮೆಂತ್ಯ ಹಾಕಿ ಒಂದು ಆಯಿಲ್ ನ ರೆಡಿ ಮಾಡ್ಕೊಂಡು ಇವಾಗ ಹೇರ್ಸ್ಗೆಲ್ಲ ಅಪ್ಲೈ ಮಾಡ್ಕೊಂತಿದೀನಿ. ಸೊ ಈ ರೀತಿ ಬರೀ ಹೇರ್ ಕೇರು, ಸ್ಕಿನ್ ಕೇರ್ ಮಾತ್ರ ಕೇರ್ ಮಾಡ್ಕೊಳ್ಳೋದು ಅಂತ ಅಲ್ಲ, ನಿಮ್ಮ ಮೆಂಟಲ್ ಹೆಲ್ತ್ ಬಗ್ಗೆನೂ ಕೂಡ ಕೇರ್ ಮಾಡೋದು ಕೂಡ ಸೆಲ್ಫ್ ಕೇರ್ ಅಂತಾನೆ ಬರುತ್ತೆ. ಸೊ ನಾವು ಹೌಸ್ ವೈಫ್ ಆಗಿರ್ಬೋದು ಅಥವಾ ವರ್ಕಿಂಗ್ ವುಮೆನ್ ಆಗಿರ್ಬೋದು, ನಿಮ್ಗೆ ಪ್ರಯಾರಿಟೀಸ್ ಕೊಡೋದು, ನಿಮ್ಗೋಸ್ಕರ ಒಂದು ಟೈಮ್ ತಗೊಳ್ಳೋದು, ಸೊ ಯಾವುದೇ ರೀತಿಯಾದ ಒಂದು ಸೆಲ್ಫಿಶ್ನೆಸ್ ಅಲ್ಲ, ಅದು ನಿಮ್ಗೆ ಇಂಪಾರ್ಟೆಂಟ್. ಯು ಆರ್ ಡಿಸರ್ವ್ ಇಟ್. ಅದು ನಿಮ್ಮ ಒಂದು ಸ್ಟ್ರೆಂತ್ ಆಗಿರುತ್ತೆ. ನಿಮ್ಮನ್ನ ನೀವು ಕೈಂಡ್ ಆಗಿ ನೋಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ತುಂಬಾ ಚೆನ್ನಾಗಿದ್ರೆ ತಾನೇ ಬೇರೆಯವ್ರನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ನಮ್ ಮೆಂಟಲ್ ಹೆಲ್ತ್, ನಮ್ ಫಿಸಿಕಲ್ ಹೆಲ್ತ್ ಹಾಳಾಗಿದ್ದಾಗ ಬೇರೆಯವ್ರನ್ನ ನೋಡ್ಕೊಳ್ಳೋದಕ್ಕೆ, ಬೇರೆಯವ್ರಿಗೆ ಕೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎಕ್ಸಾಂಪಲ್ಗೆ ನಾನೇ ಇದ್ದೀನಿ. ಸೊ ನಾನಂತೂ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇಂದ ಒದ್ದಾಡ್ಬಿಟ್ಟೆ. ಇದರಲ್ಲಿ ಯಾವುದೇ ರೀತಿಯಾದ ಗಿಲ್ಟ್ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ಫಾಲೋ ಮಾಡೋದ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್